ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ದಕ್ಷಿಣ ಭಾರತದ ರಾಜವಂಶಗಳ ಬಗ್ಗೆ ಅಭ್ಯಾಸ ಮಾಡೋಣ. ಫಸ್ಟ್ ಒನ್ ಬರುವಂಥದ್ದು ಶಾತವಾಹನರು. ವಿಂಧ್ಯ ಪರ್ವತ ಭಾರತವನ್ನು ಎರಡು ಭಾಗವನ್ನಾಗಿ ಮಾಡಿಸುತ್ತೆ. ಸೊ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ. ಆ ದಕ್ಷಿಣ ಭಾರತವನ್ನು ಆಳಿದವರು ಯಾರ್ಯಾರು ಅಂತಂದರೆ ಶಾತವಾಹನವರು, ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಪಲ್ಲವರು. ಇವರಲ್ಲಿ ಮೊದಲಿಗೆ ನಾವು ಶಾತವಾಹನರ ಬಗ್ಗೆ ನೋಡೋಣ. ಏನಿದು ಶಾತವಾಹನರು ಅಂತಂದರೆ, ಈ ಶಾತವಾಹನರು ಶಾಲಿವಾಹನ ಶಕಪೂರ್ವ 230ರಿಂದ 220ರೊಳಗೆ ಆಳ್ವಿಕೆಯನ್ನು ಮಾಡ್ತಾರೆ. ದಕ್ಷಿಣದಲ್ಲಿ ಒಂದು ರಾಜ್ಯ ಇರುತ್ತೆ, ಯಾವುದು? ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಇರುತ್ತಲ್ಲ. ಸೊ ಆ ಒಂದು ಸಾಮ್ರಾಜ್ಯದ ಕೃಷ್ಣ ಮತ್ತು ಗೋದಾವರಿ ನದಿ ಮಧ್ಯದಲ್ಲಿ ಈ ಶಾತವಾಹನರು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಸೊ ಕೃಷ್ಣ ಮತ್ತು ಗೋದಾವರಿ ನದಿ ಮಧ್ಯೆ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಸಿಮುಖ ಸ್ವತಂತ್ರ ರಾಜನಾಗಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಸಿಮುಖ ಆನಂತರದಲ್ಲಿ ಆತನ ರಾಜಧಾನಿ ಶ್ರೀಕಾಕುಲಂ ಅಂತ ಬರುತ್ತೆ. ಮತ್ತು ನಂತರದ ಅರಸರುಗಳು ಪೈಠಣ ಅಥವಾ ಪ್ರತಿಷ್ಠಾನವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯವನ್ನು ಆಳ್ತಾ ಇರ್ತಾರೆ. ಸೊ ಇದರಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅರಸರುಗಳು ಯಾವುದು ಅಂತಂದರೆ ಗೌತಮಿ ಪುತ್ರ ಶಾತಕರ್ಣಿ ಅನ್ನೋ ಬರ್ತಾನೆ. ಈ ಗೌತಮಿ ಪುತ್ರ ಶಾತಕರ್ಣಿ ಶಕರನ್ನು ಸೋಲಿಸಿ ಭಾರತ ಗಡಿಯಿಂದ ಅವರನ್ನು ಆಚೆ ಹಾಕ್ತಾನೆ. ಸೊ ಶಾಲಿವಾಹನ ಶಕೆಯನ್ನು ಈ ಗೌತಮಿ ಪುತ್ರ ಶಾತಕರ್ಣಿ ಅನ್ನೋನು ಆರಂಭ ಮಾಡಿದ ಅನ್ನುವಂಥದ್ದು ಒಂದು ನಂಬಿಕೆ ಇದೆ, ಬಟ್ ಕನ್ಫರ್ಮೇಷನ್ ಇಲ್ಲ. ಸೊ ಕೊಂಕಣ, ಬಿರಾರ್, ಸೌರಾಷ್ಟ್ರ, ಮಾಳವವನ್ನು ತನ್ನ ರಾಜ್ಯಕ್ಕೆ ಸೇರ್ಪಡೆಗೊಳಿಸ್ತಾನೆ, ಹೊಸ ಪ್ರದೇಶಗಳನ್ನು ಸೇರ್ಪಡೆ ಮಾಡ್ತಾನೆ. ಆಮೇಲೆ ಗೌತಮಿ ಪುತ್ರ ಶಾತಕರ್ಣಿಗೆ ಒಂದು ಬಿರುದು ಇರುತ್ತೆ, ಏನು ಅಂತಂದರೆ ತ್ರೈ ಸಮುದ್ರ ತೋಯ ಪಿತವಾಹನ ಅನ್ನುವಂಥದ್ದು. ಅನಂತರದಲ್ಲಿ ಹೇಳಬೇಕು ಅಂತಂದರೆ ಶಾತವಾಹನ ಕುಲಯಶ ಪ್ರತಿಷ್ಠಾನಕರ ಅಂತೇಳಿ ಅನ್ನೊಂದು ಬಿರುದು. ನಂತರ ಶಾತವಾಹನರ ಕೊನೆಯ ಅರಸ ಯಾರು ಅಂತ ಅನ್ನೋದನ್ನು ನೋಡಿದ್ರೆ ಯಜ್ಞಶ್ರೀ ಶಾತಕರ್ಣಿ ಅನ್ನುವಂಥವನು. ಅನಂತರದಲ್ಲಿ ಹಾಲ ಅನ್ನುವಂಥ ಒಬ್ಬನು ಬರ್ತಾನೆ. ಹಾಲ ಈತ 17ನೇ ಅರಸ. ನೆಕ್ಸ್ಟ್ ನೋಡೋದಾದರೆ ನಿರಂತರ ದಾಳಿಯಿಂದ ಈ ಶಾತವಾಹನ ರಾಜ್ಯ ಪತನ ಆಗುತ್ತೆ. ಸೊ ಇವರ ಆಡಳಿತ ಯಾವ ರೀತಿ ಇತ್ತು ಅನ್ನೋದನ್ನು ನೋಡಿದರೆ ರಾಜನೇ ಸರ್ವೋಚ್ಚ ಅಧಿಕಾರಿಯಾಗಿರ್ತಾನೆ. ರಾಜ್ಯವನ್ನು ಜನಪದಗಳಾಗಿ ವಿಂಗಡಣೆ ಮಾಡ್ತಾರೆ, ಅಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಾನೆ. ಅನಂತರದಲ್ಲಿ ಹಾಲ ಅನ್ನುವಂಥವನು ಕಥಾ ಸಪ್ತಸತಿ ಅನ್ನುವಂಥ ಒಂದು ಕೃತಿಯನ್ನು ಬರ್ತಾನೆ, ಅದು ಪ್ರಾಕೃತ ಭಾಷೆಯಲ್ಲಿ. ಇದಿಷ್ಟು ಶಾತವಾಹನರ ಬಗ್ಗೆ ಸಣ್ಣ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸೊ ಮಚ್.